అన్న కొంచెం వెనకే తెలుసుకోండి. రైట్ సైడ్ నా మిడ్లో దేవుడు రోజులు పూజ ఇంపార్టెంట్. దేవుడు ಬೇಟರಾಯ ಸ್ವಾಮಿ ಜಾತ್ರೆ ಅಂದ್ರೆ ಇತಿಹಾಸ ಪ್ರಸಿದ್ಧ ಜಾತ್ರೆ. ವಾನರಾಶಿ ಜಾತ್ರೆ ಬಿಟ್ರೆ ಎರಡನೇ ಹದ್ದೂರಿ ಜಾತ್ರೆಗಳಾಗ್ತಾ ಇತ್ತು, ಇದರಂತ ತೊರ್ಲಕ್ಕಿಯಲ್ಲಾಗ್ತಾ ಇತ್ತು. ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರಾಸುಗಳ ಜಾತ್ರೆ, ದನಗಳ ಜಾತ್ರೆ ಬಹಳ ವಿಶೇಷವಾಗಿತ್ತು. ಇತ್ತೀಚೆಗೆ ದನಗಳು ಕೂಡ ಕಡಿಮೆ ಆಗಿ ವ್ಯವಸ್ಥೆಗಳು ಕಡಿಮೆ ಆದ್ರಿಂದ ದನ ಸೇರೋದು ಕಡಿಮೆ ಆಯಿತು. ಆದ್ರೂ ಕೂಡ ಪ್ರತಿ ವರ್ಷದಂತೆ ಸುಮಾರು ನಾನು ಕೂಡ 35 ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ದೇವರ ಆಶೀರ್ವಾದವನ್ನ ಪಡಿತಾ ಇದ್ದೇನೆ. ಈ ಒಂದು ದೇವಸ್ಥಾನ ಹಿಂದೆ ಬಹಳ ಶಿಥಿಲವಾಗಿತ್ತು. ಆ ಸಂದರ್ಭದಲ್ಲಿ ಭಕ್ತಾದಿಗಳು, ವಿಶೇಷವಾಗಿ ನಮ್ಮ ಕೋಲಾರ ತಾಲೂಕಿನ ವಾನರಾಶಪ್ಪನವರು ಬಹಳ ಮುತುವರ್ಜಿ ವಹಿಸಿ ದಾನಿಗಳಿಂದ ಕೋಟ್ಯಾಂತರ ಬಲವನ್ನ ಕ್ರೋಢೀಕರಿಸಿ ಇವತ್ತು ಬೃಹದಾಕಾರ ಆಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಮಾಡಿದ್ರು. ನನಗೆ ಹೇಳಿದ್ರು, ಸರ್ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ, ನೀವು ರಸ್ತೆ ಏನಾದ್ರೂ ಮಾಡಿ, ಮಣ್ಣು ರಸ್ತೆ ಬಹಳ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆಯನ್ನು ಮಾಡಬೇಕು ಅಂತ. ನಾನು ಕೂಡ 1 ಕೋಟಿ ರೂಪಾಯಿ ಜೊತೆ ಸಿಮೆಂಟ್ ರಸ್ತೆಯನ್ನು ಮಾಡಿಕೊಟ್ಟೆ. ಇದರೊಟ್ಟಿಗೆ ಈ ಭಾಗದಲ್ಲಿ ಮುಖ್ಯ ರಸ್ತೆ ಆಗ್ಬೋದು, ಈ ಒಂದು ದೊಡ್ಡಕಪ್ಪನಹಳ್ಳಿಯಿಂದ BML ರಸ್ತೆ, ಎಲ್ಲ ರಸ್ತೆಗಳನ್ನು ಕೂಡ ಮಾಡಿ ಭಕ್ತಾದಿಗಳು ದೇವಾಲಯಕ್ಕೆ ಸುಗಮವಾಗಿ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇವತ್ತು ನಾವು ಮಾಡಿಕೊಟ್ಟಿದ್ದೇವೆ. ಇದರೊಟ್ಟಿಗೆ ಈ ಭಾಗದ ಅಧ್ಯಕ್ಷರು ಅಮರನಾಥ್ ವ್ಯವಸಾಯ ಅಮರನಾಥ್ ಅವರು ವಾನರಾಶ್ ಅವರು ಬೇಡಿಕೆ ಇಟ್ಟಿದ್ದಾರೆ. ಹಿಂದೆ ಇಲ್ಲಿ ನಾನು ಯಾತ್ರಾ ಭವನ ಸ್ವಲ್ಪ ಹಣವನ್ನು ಹಾಕಿದ್ದೆ, ಯಾತ್ರಾ ಭವನ ಸ್ವಲ್ಪ ಹರದಲ್ಲಿ ಇದ್ದಿತ್ತು. ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಸರ್ ಇಲ್ಲಿ ಬಹಳಷ್ಟು ಈ ಭಾಗದ ಎಲ್ಲ ಬಡವರು ಬಂದು ಮದುವೆಗಳನ್ನ ಮಂಜುಗಳನ್ನ ಇಲ್ಲಿ ಮಾಡ್ಕೊಳ್ತಾರೆ. ಅನೇಕ ಭಕ್ತಾದಿಗಳು ಶುಭ ಕಾರ್ಯಗಳನ್ನ ಮಾಡ್ತಾರೆ. ಒಂದು ಚೌಲ್ಟ್ರಿ ಬೇಕು ಅಂತ ಕೇಳಿದ್ರು. ನಾನು ಈಗಾಗಲೇ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೆ. ಇನ್ನು ಹೆಚ್ಚುವರಿಯಾಗಿ 1 ಕೋಟಿ ರೂಪಾಯಿ ಬೇಕು ಅಂತ ಅವ್ರ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕೆ ಸಮಗ್ರವಾಗಿ ಒಂದು ಎಸ್ಟಿಮೇಟ್ ಅನ್ನ ಮಾಡಿಸಿ, ಒಂದು ಪ್ಲಾನ್ ಅನ್ನ ಮಾಡಿಸಿ, ಖಂಡಿತವಾಗ್ಲೂ ಕೂಡ 1 ವರ್ಷದೊಳಗಡೆ ಆ ಬೇಟರಾಯ ಸ್ವಾಮಿ ಆಶೀರ್ವಾದದಿಂದ ಇಲ್ಲಿ ಒಂದು ಬಡವರಿಗೋಸ್ಕರ ಒಂದು ಕಲ್ಯಾಣ ಮಂಟಪವನ್ನು ಕೂಡ ನಿರ್ಮಾಣವನ್ನು ಮಾಡ್ತೇವೆ. ವಿಶೇಷವಾಗಿ ಈ ದೇವಸ್ಥಾನ ಏನಪ್ಪಾ ಅಂದ್ರೆ ಬಹಳ ಪ್ರಸಿದ್ಧ ದೇವಸ್ಥಾನ ನೋಡಿ. ಇವತ್ತು ಈ ದೇವಸ್ಥಾನ ವ್ಯಾಪ್ತಿಯಲ್ಲಿ ಇವತ್ತು ಪುರಸಭೆಯಲ್ಲಿ ಮತ್ತು ಈ ಭಾಗದ
ಬಡವರಿಗೆ ನಿವೇಶನ ಕೊಡಲಿಕ್ಕೆ 10 ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದೀವಿ. ಇದಕ್ಕೆ ಹೊಂದಿಕೊಂಡಂತೆ ಉತ್ತರ ಭಾಗದಲ್ಲಿ ಇವತ್ತು 300 ಎಕರೆಯಲ್ಲಿ ಒಂದು ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದೀವಿ. ಬಹುಶಃ ಟೌನ್ಶಿಪ್ ಇದನ್ನ ಹಾಕ್ಬಿಟ್ರೆ ಈ ದೇವಾಲಯಕ್ಕೆ ದೊಡ್ಡ ಮಹತ್ವ ಬರ್ತದೆ. ಇವತ್ತೇನು ಭಕ್ತಾದಿಗಳು ಕರ್ನಾಟಕ ರಾಜ್ಯದಿಂದ ಕೂಡ ಈ ದೇವರಿಗೆ ಭಕ್ತರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿಂದ ಬಹಳ ಜನ ಬರ್ತಾರೆ. ಬೆಂಗಳೂರು, ಆಂಧ್ರ, ತಮಿಳುನಾಡು ಎಲ್ಲಾ ಭಾಗದಿಂದ ಕೂಡ ಬೇಟ್ರಾಯ ಸ್ವಾಮಿ ಬೇರೆ ಅಲ್ಲ, ವೆಂಕಟರಮಣ ಸ್ವಾಮಿ ಬೇರೆ ಅಲ್ಲ. ಬೇಟ್ರಾಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ಎರಡು ಒಂದೇ. ಹೀಗೆ ಇವತ್ತು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಬಹುಶಃ ಮುಂದೊಂದು ದಿವಸ ಇದು ಒಂದು ಯಾತ್ರಾ ಸ್ಥಳವಾಗಿ, ಪ್ರಸಿದ್ಧ ಪುಣ್ಯ ಸ್ಥಳವಾಗಿ ಖಂಡಿತವಾಗ್ಲೂ ಆಗ್ತದೆ ವಿಶ್ವಾಸ ನಮಗಿದೆ. ನಾವು ನೋಡಿದಾಗೆ 40 ವರ್ಷ ಇದೇನು ದೇವಸ್ಥಾನವೇ ಬೇರೆ, ಇವತ್ತೇ ಬೇರೆ. 40 ವರ್ಷದ ಬಂದಾಗ ಇಲ್ಲ ಹೊತ್ತ ಕೂಡ ಹಾಕ್ತಾ ಇರಲಿಲ್ಲ, ಮೆಟ್ಲು ಸರಿಯಾಗಿ ಮೆಟ್ಲು ಇರಲಿಲ್ಲ, ಮಣ್ಣು ಮೇಲೆ ಹತ್ಕೊಂಡು ಬರ್ತಾ ಇದ್ವಿ. ಅದಾದ ನಂತರ ಮೆಟ್ಲು ಮಾಡಿಸಿದ್ರು. ಆಮೇಲೆ ನಾನೇ ಶಾಸಕ ಆದ್ಮೇಲೆ ಮಣ್ಣು ರಸ್ತೆಯನ್ನು ಮಾಡಿಸಿದೆ. ಅದಾದ್ಮೇಲೆ ಇವರೆಲ್ಲ ಕೂಡ ಸರ್ ಮಣ್ಣು ರಸ್ತೆ ಮಳೆಗಾಲ ಕಷ್ಟ ಆಗುತ್ತೆ, ಸಿಮೆಂಟ್ ರಸ್ತೆ ಮಾಡಿದ್ದೀವಿ. ಹೀಗೆ ದೇವಸ್ಥಾನ ದಿನೇ ಆ ವೆಂಕಟರಮಣ ಸ್ವಾಮಿ ಬೇಟರಾಯ ಸ್ವಾಮಿ ಕೃಪೆಯಿಂದ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಈ ದೇವರ ಕೃಪೆಯಿಂದ ಈ ಉತ್ತರ ಭಾಗದಲ್ಲಿ ಒಂದು ಟೌನ್ಶಿಪ್ ಆಗಿ ಆ ಮುಖೇನ ಈ ಭಾಗದ ಸಾವಿರಾರು ಯುವಕರಿಗೆ ಕೆಲಸ ಸಿಕ್ಕರೆ ಬಹುಶಃ ಸಾರ್ಥಕ ಆಗುತ್ತದೆ ನಾನಾದ್ರೂ ಭಾವಿಸ್ತೇನೆ. ಹಾಗಾಗಿ ಬೇಟರಾಯ ಸ್ವಾಮಿ ಕೃಪೆ ಎಲ್ಲರ ಮೇಲೂ ಇರಲಿ. ಈ ಸಕಾಲಕ್ಕೆ ಮಳೆ ಬೆಳೆ ಆಗಲಿ. ಈ ಒಂದು ಭಾಗದಲ್ಲಿ ಸುಖ, ನೆಮ್ಮದಿ, ಶಾಂತಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತೇಳಿ ನಾನು ಕೂಡ ಜನರ ಪರವಾಗಿ, ನನ್ನ ಪರವಾಗಿ ಆ ಪ್ರಸಿದ್ಧ ಪುರಾಣ ದೇವರಾಗಿರ್ತಕ್ಕಂಥ ಬೇಟರಾಯ ಸ್ವಾಮಿ ಪಾದಾಂಗಗಳಲ್ಲಿ ನಮಸ್ಕರಿಸ್ತಾ ಬೇಡ್ತೇನೆ.